ನಾನು ಯಾರಿಗೂ ಬೈಯೋದಿಲ್ಲ, ನನ್ನಿಂದ ಬೈಗಳನ್ನು ತಿಂದುಕೊಳ್ತಾರೆ. ನನಗೆ ಸಿಟ್ಟು ಬರ್ತದೆ, ನಾನು ಬೈತೇನೆ. ಸಿಟ್ಟು ಬರಿಸಿದರೆ ಸಿಟ್ಟು ಬರ್ತದೆ. ಇನ್ನೂ ನಮಗೆ ಅದೇ ಆಸೆ, ನಾನು ಗುಲಾಮನಾಗಿಯೇ ಇರ್ತೇನೆ ಅಂತೇಳಿ. ಬಡ್ಡೂರಿನ ಲೈಫ್ನಲ್ಲಿ ಏನಾದರೂ ಒಂದು ಮನವಿ ಹಿಡ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರೆ ಅಂತ ಕೇಳಿ. ಕಾಡಬೇಡ ಗಾಢ ರಾತ್ರಿ ಹೊತ್ತು ಬಾರೇ ನಿದ್ದೆ. ನಾನೊಬ್ಬ ಬಕೆಟ್ ಹಿಡಿಯುವುದರಿಂದ ನಿಮಗೆ 10 ಮಂದಿಗೆ ತೊಂದರೆ ಆಗ್ತದೆ. ವೀಕ್ಷಕರೇ, ಮುಹಮ್ಮದ್ ಬಡ್ಡೂರು ಅವರ ಜೊತೆಗಿನ 7 ಗಜಲ್ ಎಪಿಸೋಡ್ಗಳನ್ನು ನೀವು ಈಗಾಗಲೇ ವೀಕ್ಷಿಸಿದ್ದೀರಿ. ಇದು 8ನೇಯದ್ದು. ಸಾಕಷ್ಟು ಕಮೆಂಟ್ಗಳನ್ನು ಕೂಡ ನೀವು ಮಾಡಿದ್ದೀರಿ. ಈ ಎಪಿಸೋಡನ್ನು ಕೂಡ ನೀವು ವೀಕ್ಷಿಸಬೇಕು, ಕಮೆಂಟ್ ಮಾಡಬೇಕು ಮತ್ತು ಇತರರ ಜೊತೆ ಶೇರ್ ಮಾಡಬೇಕು. ಈ ಹಿಂದಿನ ಕಮೆಂಟ್ಗಳಲ್ಲಿ 2 ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಒಂದು, ಕನ್ನಡದ ಖ್ಯಾತ ನಿರ್ದೇಶಕ ಮಮತೆಯ ಮಡಿಲು ಎಂಬ ಚಂದನ ಧಾರಾವಾಹಿಯಲ್ಲಿ ಬಹಳ ದೊಡ್ಡ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡ ರವಿ ಅಂಬಳಿಕೆ ಅವರು ಕಮೆಂಟ್ ಮಾಡಿದ್ದಾರೆ. ಅದು ಹೀಗಿದೆ: ವಾವ್, ಏಳಲಾಗದ ಮುದುಕನನ್ನು ಎದ್ದು ಕೂರಿಸುವ ಗಜಲ್. ಇಂತಹ ವ್ಯಾಖ್ಯಾನ ಬಡ್ಡೂರು ಗುರುಗಳಿಂದ ಮಾತ್ರ ಸಾಧ್ಯ. ಉತ್ತಮ ಸಂದರ್ಶನ. ಇಂತಹ ಸಂದರ್ಶನಗಳು ಹೆಚ್ಚಾಗಲಿ ಅಂತ ಅವರು ಹಾರೈಸಿದ್ದಾರೆ. ಹಾಗೆಯೇ ಬ್ಯಾರಿ ಕವಿಯಾಗಿ ಗುರುತಿಸಿಕೊಂಡಿರುವ ಹೈದರಲಿ ಕಾಟಿಪಲ್ಲ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಅದು ಹೀಗಿದೆ: ಸ್ವಲ್ಪ ಹೊತ್ತು ನೋಡೋಣ ಎಂದು ಕೂತವನನ್ನು ಪೂರ್ತಿ ನೋಡುವಂತೆ ಮಾಡಿದ ಸಂದರ್ಶನ. ಬಡ್ಡೂರು ಸರ್, ಅರ್ಥಗರ್ಭಿತ ಮಾತುಗಳು ಎಂದು ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಇದು 8ನೇ ಎಪಿಸೋಡು. ಇಲ್ಲೂ ಕೂಡ 4 ಮಾತು 1 ಗಜಲ್. ಬಡ್ಡೂರು ಸರ್, ಕಾರ್ಯಕ್ರಮಕ್ಕೆ 8ನೇ ಎಪಿಸೋಡ್ಗೆ ಸ್ವಾಗತ. ಸಾಮಾನ್ಯವಾಗಿ ನಿಮ್ಮ ಮೇಲೆ ಒಂದು ಅಭಿಪ್ರಾಯ ಇರುತ್ತೆ. ಅದೇನು ಅಂತ ಹೇಳಿದರೆ, ಬಡ್ಡೂರು ಸರ್ ಅಂತ ಹೇಳಿದ ತಕ್ಷಣ ಅವರು ರಿಯಾಕ್ಷನ್ ಇರ್ತದೆ, ತಕ್ಷಣ ಸಿಟ್ಟು ಬರ್ತದೆ, ನೇರವಾಗಿ ಮಾತಾಡ್ತಾರೆ ಎಂಬೆಲ್ಲ ಅಭಿಪ್ರಾಯಗಳನ್ನು ಹೇಳುವವರಿದ್ದಾರೆ. ನಿಜವಾಗಿ ಬಡ್ಡೂರು ಅಂದರೆ ಏನು? ಸ್ವಲ್ಪ ನನಗೆ ಈಗ ನಿಮ್ಮ ಮಾತಿನ ನಗೆಯೂ ಬರ್ತದೆ. ಓಕೆ, ಆ್ಯಕ್ಚುಲಿ ನನಗೆ ಸಿಟ್ಟು ಬರುವುದಿಲ್ಲ, ನನ್ನನ್ನು ಸಿಟ್ಟು ಬರಿಸುವುದು. ನಾನು ಯಾರಿಗೂ ಬೈಯೋದಿಲ್ಲ, ನನ್ನಿಂದ ಬೈಗಳನ್ನು ತಿಂದುಕೊಳ್ತಾರೆ. ಇಂಥವರ ಬಗ್ಗೆ ಯಾಕೆ ನೀವು ಮಾತನಾಡೋದಿಲ್ಲ? ನನಗೆ ಸಿಟ್ಟು ಬರ್ತದೆ, ನಾನು ಬೈತೇನೆ. ಸಿಟ್ಟು ಬರಿಸಿದರೆ ಸಿಟ್ಟು ಬರ್ತದೆ. ನಗೆಯು ಬರಿಸಿದ, ಈಗ ನೀವು ನಗಿಸಿದ್ದೀರಿ, ನಗದೆ ಮತ್ತೆಂತ ಮಾಡೋದು ಅಂತ ಅಲ್ಲ ಮಾಡೋದು, ಆಗ ನಗಿಬೇಕಾಗ್ತದೆ. ಇದು ಪ್ರತಿಯೊಂದು ಇದು ಸಮಾಜದಲ್ಲಿ ನಡೆಯುವುದೇ ಇದು. ನಾವು ತಪ್ಪು ಮಾಡಿ ಅವನಿಂದ ಬಯಸಿಕೊಳ್ಳೋದು ಅಥವಾ ಪೆಟ್ಟು ತಿನ್ನೋದು, ಅವನನ್ನು ಸಿಟ್ಟು ಬರಿಸೋದು, ಆಮೇಲೆ ಸಿಟ್ಟು ಬಂದಿದ್ದಾನೆ ಸಿಟ್ಟು ಬಂದಿದೆ ಅಂತ ಹೇಳೋದು. ಸಿಟ್ಟು ಬಂದರು ಬೈದರು ಅಲ್ಲಿಗೆ ಅದು ಸೀಮಿತ. ಅಲ್ಲಿಂದ ದಾಟಿದ ಮೇಲೆ ಅವ ನಮ್ಮ ದುಶ್ಮನೇ ಅಲ್ಲ. ಆ ಕ್ಷಣಕ್ಕೆ ರಿಯಾಕ್ಷನ್ ಅಷ್ಟೇ. ಅದು ರಿಯಾಕ್ಷನ್ ಒಂದು ಅದು ಬರ್ತದೆ. ಅದು ಉಂಟಲ್ಲ, ಅದು ಮಾಡಿದಾಗೆ ನಾವು ನಮ್ಮ ಸಭೆಯಲ್ಲಿ ಒಂದು ಮರ್ಯಾದೆ ಇದೆ, ನಾವು ಕೂತು ಮಾತನಾಡುವಾಗ ಒಂದು ಮರ್ಯಾದೆ ಇದೆ. ಅದು ತಪ್ಪಿದಾಗ ಬರ್ತದೆ ನಮಗೆ ಖಂಡಿತ. ಅದು ನೀವು ನೆನೆಸ್ಬೋದು, ಅದು ಒಂದು ಕೆಟ್ಟ ಲಕ್ಷಣ ಅಂತೇಳಿ. ನಿಜವಾಗಿ ನಾನು ಹೇಳ್ತೇನೆ, ಅದು ಒಳ್ಳೆಯ ಲಕ್ಷಣ. ಅವನಿಗೆ ತಿದ್ದಲಿಕ್ಕೆ ಒಂದು ಅವಕಾಶ ಆಗ್ತದೆ. ಕೆಲವರು ಬುದ್ಧಿ ಹೇಳಿಕೊಟ್ಟರೆ ಕಲಿಯದವರಿದ್ದಾರೆ, ಆಗ ಬುದ್ಧಿ ಕಲಿಸಬೇಕಾಗ್ತದೆ. ನೇರ ನುಡಿ ಅದು ನಮ್ಮ ಧರ್ಮ, ಅದಕ್ಕೇನು ಯಾರೂ ಆಕ್ಷೇಪ ಮಾಡಲಿಕ್ಕಿಲ್ಲ ಅಲ್ವಾ? ನಮಗೆ ಯಾರಿಂದಲೂ ಏನು ಆಗಬೇಕಾ? ಏನಿಲ್ಲ. ನನ್ನ ಮಿತ್ರರುಗಳು ಎಷ್ಟುಗಳು ಜನ ಮಿನಿಸ್ಟ್ರುಗಳಾಗಿದ್ದರು. ಒಬ್ಬನತ್ತಾದರೂ ನಾನು ನಿಮಗೆ ಅಡ್ರೆಸ್ ಕೊಡ್ತೇನೆ, ಹೋಗಿ ಕೇಳಿ. ಬಡ್ಡೂರಿನ ಲೈಫ್ನಲ್ಲಿ ಏನಾದರೂ ಒಂದು ಮನವಿ ಹಿಡ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರೆ ಅಂತ ಕೇಳಿ. ನನಗೆ ಡಿ ಸಿಯಿಂದ ಒಂದು ಕೆಲಸ ಆಗಬೇಕಾದ್ರೆ ನಾನು ಡಿ ಸಿ ಅವರೆಲ್ಲ ಕೆಲಸಕ್ಕೆ ಇಟ್ಟಿದ್ದಾರೆ, ಅವರಿಂದ ಮಾಡಿಸ್ತೇನೆ. ಏಕೆ ಮಾಡೋದಿಲ್ಲ ಅವರು? ಪೊಲೀಸಿನವರಿಂದ ಆಗಬೇಕಾದ ಕೆಲಸ ಅವರಿಂದ ಮಾಡಿಸ್ತೇನೆ. ನಮಗೆ ಇವರ ಅಗತ್ಯ ಉಂಟಾ? ಅಲ್ಲಿಗೆ ಹೋಗಬೇಕಾ? ಅದೆಲ್ಲ ನಮಗೆ ಮಾಡಲಿಕ್ಕೆ ಗೊತ್ತಬೇಕು. ಆ ರೀತಿಯಲ್ಲಿ ನಾವು ಜನರು ಇರಬೇಕು. ನಾನೊಬ್ಬನೇ ಇದ್ದರೆ ಆಗುವುದಿಲ್ಲ. ನೀವೆಲ್ಲರೂ ಹಾಗೆ ಆದರೆ ಈ ಸಮಾಜದ ಈ ಪಿಕಲಾಟಗಳು ಗಲಾಟೆಗಳು ಅದೆಲ್ಲ ಉಳಿತದೆ. ಚೇಲತನ ಬಿಡಿ.
ಗೊತ್ತಾಯ್ತಾ? ಚೇಲನಾಗಿರುವುದು ಬೇಡ. ಎಂದಿಗೂ ನಮ್ಮದು ಆ ಗುಲಾಮಗಿರಿ ಉಂಟಲ್ಲ, ವರ್ಷಗಟ್ಟಲಿಂದ ಬಂದಂತಹ ಗುಲಾಮಗಿರಿಯ ಆ ಗುಂಗಿನಿಂದ ನಮಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಇನ್ನೂ ನಮಗೆ ಅದೇ ಆಸೆ, ನಾನು ಗುಲಾಮನಾಗಿಯೇ ಇರ್ತೇನೆ ಅಂತೇಳಿ. ಅದು ಬಿಟ್ಟುಬಿಡಿ, ಎಲ್ಲರೂ ಸ್ವತಂತ್ರರು. ಇದು ಗಣರಾಜ್ಯ. ಎಂಥದ್ದು ಘನ ಅಂದರೆ ಎಂಥದ್ದು? ಭಾರವಾದ ರಾಜ್ಯ ನಿಮ್ಮ ತಲೆ ಮೇಲೆ ಇದೆಯಾ? ಗಣರಾಜ್ಯ ಅಂದರೆ ನೀವು ಇದರ ಪ್ರಭುತ್ವ ನಿಮ್ಮ ಕೈಯಲ್ಲಿದೆ ಅಲ್ಲ. ನನ್ನ ಮೊನ್ನೆಯೊಂದು ಬರೆಯಿದ್ದೇನೆ, ನಾವೊಬ್ಬನಿಗೆ ವೋಟ್ ಹಾಕ್ತೇನೆ ನಮ್ಮ ಸೇವಕನನ್ನು ಅಲ್ಲಿ ಕಳಿಸಲಿಕ್ಕೆ, ಅವ ಮತ ಪಡೆದು ನಾಯಕನಾಗ್ತಾನೆ, ಅದನ್ನು ನಾವು ಒಪ್ಪಿಕೊಳ್ತೇವೆ. ಇದೆಲ್ಲ ತಪ್ಪು. ನಮ್ಮ ಒಂದು ಕೆಲಸ, ನಮ್ಮ ಒಬ್ಬನ ಕೆಲಸಕ್ಕಾಗಿ ನಾವು ಯಾರ ಬಳಿಯೂ ಹೋಗ್ಲಿಕ್ಕೂ. ಸಮುದಾಯದ ಕೆಲಸ ಇದೆಯಾ, ಊರಿನ ಕೆಲಸ ಇದೆಯಾ, ಇದೊಂದು ಸಂಘಟನೆ ಕೆಲಸ ಇದೆ, ಎಲ್ಲ ಒಗ್ಗಟ್ಟಾಗಿ ಹೋಗಿ ಮನವಿ ಕೊಡಿ. ಸರ್ಕಾರ ಮಾಡಿದ್ರೆ ಎಲ್ಲಿಗೆ ಹೋಗ್ತದೆ? ಈ ಬಕೆಟ್ ಹಿಡಿಯುವುದರಿಂದ ಇದೆಲ್ಲ ಆಗೋದು. ನಾನೊಬ್ಬ ಬಕೆಟ್ ಹಿಡಿಯುವುದರಿಂದ ನಿಮಗೆ 10 ಮಂದಿಗೆ ತೊಂದರೆ ಆಗ್ತದೆ. ಅದು ಗೊತ್ತಾ? ಅದನ್ನು ಯಾಕೆ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ? ಬಡ್ಡವರಿಗೆ ಆಗಲಿ ಯಾರಿಗೂ ಆಗಲಿ ಕೋಪ ಬರುವುದಿಲ್ಲ. ಕೋಪ ಭರಿಸುವುದು, ಹೌದು, ಕೋಪ ನಗೆಯಿಲ್ಲ ನಮ್ಮ ಸಹಜ ಗುಣ. ಅದಕ್ಕೆ ಅದನ್ನು ಭರಿಸುವ ಒಬ್ಬ ಇರಬೇಕಲ್ಲ. ನೀವು ಎಷ್ಟು ವೆಬ್ಸೈಟ್ ಮಾಡಿದ್ದೀರಿ ಅಲ್ವಾ, ಎಂತೆಲ್ಲ ಪ್ರಶ್ನೆ ಕೇಳಿದ್ದೀರಿ. ನಾನು ನಿಮಗೆ ಬೈದೇನಾ? ಇಲ್ಲ. ಅದು ಒಂದು ನಿಮ್ಮ ಅದು ಇದು ನೀವು ಅದನ್ನು ಕೇಳಬೇಕಾಗ್ತದೆ, ನಾನು ಅದಕ್ಕೆ ಉತ್ತರಿಸಬೇಕಾಗ್ತದೆ. ಆಗ ಮಾತ್ರ ರಿಯಾಲಿಟಿ ಸ್ವಲ್ಪ ಜನರಿಗೆ ಗೊತ್ತಾಗ್ತದೆ. ಅದು ಬಿಟ್ಟು ಸುಮ್ಮನೆ ಏನು ಹೇಳುವುದರಲ್ಲಿ ಉಂಟಲ್ಲ, ಅದು ನಮಗೆ ಒಂದು ಅಭ್ಯಾಸ ಆಗಿ ಹೋಗಿದೆ, ನಮಗೆ ಆಗದಿದ್ದರೆ. ಯಾಕೆಂದರೆ ಒಬ್ಬ ನಮ್ಮ ನೆರೆಯವನಲ್ಲಿ ಏನೋ ಪಾಪ ಕಷ್ಟಪಟ್ಟು ಸ್ವಲ್ಪ ಕೆಲಸ ಮಾಡಿ ಒಂದು ಟ್ಯಾರಿಸ್ ಮನೆ ಕಟ್ಟಿದ್ದಾರೆ, ನಾವು ಹೇಳ್ತೇವೆ ಕೂತ್ಕೊಂಡು ಎಲ್ಲಿಯೋ ಮುಳುಗಿಸಿ ಬಂದಿದ್ದಾನೆ ಅಂತೇಳಿ. ಅವ ಮುಳುಗಿಸ್ತಾನೆ, ಇವನಿಗೇನು ಮುಳುಗಿಸಿ ಕಟ್ಟಲಿಕ್ಕೆ? ಇವನಿಗೆ ಆಗಿದೆಯಾ? ಇಲ್ಲ, ಅವ ಮುಳುಗಿಸಿ ಕಟ್ಟುವುದು, ಇವ ಮಾಡಿದರೆ ದುಡಿದು ಕಟ್ಟುವುದು. ಇಂಥದ್ದೆಲ್ಲ ಬಿಡಬೇಕು. ಅದು ಬಿಟ್ಟಾಗಲೇ ನಾವು ಮನುಷ್ಯರಾಗೋದು. ನಾವು ಮನುಷ್ಯರಾಗಿ ಬದುಕುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಇದ್ದಾಗ ಮಾತ್ರ. ಯಾಕೆ ನಾವು ಅವನ ಬಗ್ಗೆ ನನಗೆ ಯಾಕೆ, ಅವಾಗ ಏನಾದರೂ ನನಗೇನು ಅಲ್ವಾ? ಅದು ಜಲಸಿ. ಅವ ಮುಳುಗಿಸ್ತಾನೆ ಎಂದು ಹೇಳುವುದು ಇದು ಜಲಸಿ. ಇವ ಮುಳುಗುತ್ತಾ ಇದ್ದಾನೆ ಇಲ್ಲಿ. ಆಮೇಲೆ ಸಮಾಜವನ್ನು ಮುಳುಗಿಸ್ತಾ ಇದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳಿ. ಓಕೆ, ತುಂಬ ಅರ್ಥವತ್ತಾಗಿ ಮಾತಾಡಿದ್ದೀರಿ. ಒಂದೇ ನಿಮ್ಮ ಮೇಲೆ ಇರುವಂತಹ ಏನು ಆರೋಪಗಳ ಅಭಿಪ್ರಾಯಗಳಿದೆಯೋ ಅದರ ಸೂಕ್ಷ್ಮತೆ ಏನು ಅನ್ನೋದನ್ನು ನೀವು ಬಿಡಿಸಿ ಹೇಳಿದ್ದೀರಿ. ಒಂದು ಗಜಲ್ನೊಂದಿಗೆ ಇನ್ನಷ್ಟು ವಿಚಾರವನ್ನು ಜನರಿಗೆ ಅರಿತುಕೊಳ್ಳುವುದಕ್ಕೆ ನೀವು ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಯಾದಗಿರಿಯಲ್ಲಿ, ಹೌದು, ಅಲ್ಲಿ ಆ ಊರಿಗೊಂದು ಹೆಸರಿದೆ. ಅಲ್ಲೊಬ್ಬರು ನನ್ನ ಭಾಳ ಹಳೆ ಫ್ರೆಂಡ್, ತುಂಬ ವರ್ಷ ಆಯಿತು, ಉಮೇಶ್ ಬಾಬು ಅಂತೇಳಿ. ಉಮೇಶ್ ಬಾಬು, ಹೌದು, ಇಂಟರ್ನ್ಯಾಷನಲ್ ಪೇಂಟರ್ ಅವರು. ಭಾಳ ಇದೆಲ್ಲ ಆಗಿದೆ, ಎಕ್ಸಿಬಿಷನ್ ಎಲ್ಲ ಆಗಿದೆ ಅವರು. ಭಾಳ ಒಳ್ಳೆ ಮನುಷ್ಯ ಕೂಡ. ಹೌದು, ಕಾವ್ಯ ಭಾಳ ಅದ್ಭುತ. ನಾನು ಹೇಳಿದವರಿಗೆ ನೀವು ಕಾವ್ಯದಂತೆ ಗಜಲ್ ಬರೀಬೇಕಲ್ಲ ಅಂತ ಹೇಳಿದೆ. ಪ್ರಯತ್ನ ಮಾಡಿದವರು ಭಾಳ ಚಂದವಾಗಿ ಕೂಡ ಬರೀತಾರೆ. ಆದರೆ ಪ್ರತಿಯೊಬ್ಬನ ಗಜಲ್ ಕೂಡ ಜನರಿಗೆ ಹೋಗಿ ಮುಟ್ಟಬೇಕು ನೋಡಿ. ಹೌದು, ನನ್ನ ಫ್ರೆಂಡ್ ಅಂತೇಳಿ ಅಲ್ಲ, ಒಂದು ವೇಳೆ ಅವ್ರಿಗೆ ಬರೆದ ಗಜಲ್ ಚೆನ್ನಾಗಿ ಇಲ್ಲದಿದ್ದರೆ ನಾನು ಅದನ್ನು ಕೈಗೊಳಿಸ್ತೀನಿ. ಒಳ್ಳೆ ಬರೀತಾರೆ, ಆಗ ನಿಮಗೆ ಅದರ ವೈವಿಧ್ಯತೆ ಗೊತ್ತಾಗ್ತದೆ. ನನ್ನ ಗಜಲು, ಇನ್ನೊಬ್ಬರ ಗಜಲು, ಅದು ಗಾಜಿಯವ್ರದ್ದಾಯಿತು, ಆಮ ಸತೀಶ್ ಆಯಿತು, ಈಗ ಇವರದೊಂದು ಗಜಲ್ ಕೇಳುವ. ಕಿರಿಯರನ್ನು ನೀವು ಪ್ರೋತ್ಸಾಹಿಸ್ತಿರುವ ರೀತಿಯೂ ಕೂಡ ಇದರಲ್ಲಿ ಗೊತ್ತಾಗಲ್ಲ. ಅಲ್ಲ, ಅದು ಬೇಕೇ ಅಲ್ವಾ? ನಾವು ಎಲ್ಲಿವರೆಗೆ ಇರ್ತೇವೆ? ಹೌದು ಅಲ್ವಾ? ಎಲ್ಲರದ್ದು ಹೋದಾಗಲೇ ಅದು ಹೆಚ್ಚಿದ್ದರೆ ಮಾತ್ರ ಬಡ್ಡೂರು ಕಾಣುವುದು. ಬಡ್ಡೂರು ಒಬ್ಬನೇ ಆದರೆ ಏನು ಪ್ರಯೋಜನ? ಅದು ಏಕಾಂಗಿ ಆಗ್ತೇನೆ. ಹೌದು ಅಲ್ವಾ? ಆ ಏಕಾಂಗಿ ಆಗಲಿಕ್ಕೆ ನಾನು ಬಯದಿಲ್ಲ. ನನಗೆ ಕಾಂಪಿಟೇಷನ್ ಬೇಕು ಇದರಲ್ಲಿ, ಬರವಣಿಗೆ ಕಾಂಪಿಟೇಷನ್ ಬೇಕು. ಆಗ ಅವರು ಬೆಳೀತಾರೆ. ಹೌದು, ಅವರು ಬೆಳೀತಾರೆ, ನಾನು ಬೆಳೀತೀನಿ, ಎತ್ತರಕ್ಕೆ ಹೋಗ್ತೇನೆ. ಈಗ ಏಕಾಂಗಿ ಆದರೆ ನಾನು ಇದ್ದಲ್ಲಿ ಇರ್ತೀನಿ ಅಲ್ವಾ? ಎಸ್ ಅವರ ಗಜಲ್ ಹೇಗಿದೆ ನೋಡ್ಬಾರ್ದು. ಕಾಡಬೇಡ ಗಾಢ ರಾತ್ರಿ, ಕಾಡಬೇಡ ಗಾಢ ರಾತ್ರಿ, ಹೊದ್ದು ಬಾರೇ ನಿದ್ದೆಯೇ.
ಕಾಡಬೇಡ ಗಾಢ ರಾತ್ರಿ ಹೊದ್ದು ಬಾರೆ ನಿದ್ದೆಯೇ, ಬೇಡ ಜೊತೆಗೆ ಯಾವ ನೆನಪು, ಬೇಡ ಜೊತೆಗೆ ಯಾವ ನೆನಪು, ಖುದ್ದು ಬಾರೆ ನಿದ್ದೆಯೇ, ಹೊದ್ದು ಬಾರೆ ನಿದ್ದೆಯೇ, ಕಾಡಬೇಡ ಗಾಢ ರಾತ್ರಿ ಹೊದ್ದು ಬಾರೆ ನಿದ್ದೆಯೇ. ಗಲ್ಲಿ ಗಲ್ಲಿ ಅವಳ ಚೆಲುವ ಚರ್ಚೆಗೆ ಕಿವಿ ಕೊಡದಿರು, ಗಲ್ಲಿ ಗಲ್ಲಿ ಅವಳ ಚೆಲುವ ಚರ್ಚೆಗೆ ಕಿವಿ ಕೊಡದಿರು, ಗಲ್ಲಿ ಗಲ್ಲಿ ಅವಳ ಚೆಲುವ ಚರ್ಚೆಗೆ ಕಿವಿ ಕೊಡದಿರು, ಮೆಲ್ಲಗೆ ಮೈನು ಸುಳಿಕೊಂಡು, ಮೆಲ್ಲಗೆ ಮೈನು ಸುಳಿಕೊಂಡು, ಕದ್ದು ಬಾರೆ ನಿದ್ದೆಯೇ, ಕದ್ದು ಬಾರೆ ನಿದ್ದೆಯೇ, ಮೆಲ್ಲಗೆ ಮೈನು ಸುಳಿಕೊಂಡು, ಕದ್ದು ಬಾರೆ ನಿದ್ದೆಯೇ. ತಿಂಗಳ ಬೆಳದಿಂಗಳಂತ, ತಿಂಗಳ ಬೆಳದಿಂಗಳಂತ, ತಿಂಗಳ ಬೆಳದಿಂಗಳಂತ, ಕಂಗಳು ಕಂಗಳು ಮಧು ಬಟ್ಟಲು, ತಿಂಗಳ ಬೆಳದಿಂಗಳಂತ, ಕಂಗಳು ಮಧು ಬಟ್ಟಲು, ಕಂಗಳು ಮಧು ಬಟ್ಟಲು, ಸಂಘಕ್ಕೆ ಮನಸೋಲದಂತೆ, ಸಂಘಕ್ಕೆ ಮನಸೋಲದಂತೆ, ಗೆದ್ದು ಬಾರೆ ನಿದ್ದೆಯೇ, ಸಂಘಕ್ಕೆ ಮನಸೋಲದಂತೆ, ಗೆದ್ದು ಬಾರೆ ನಿದ್ದೆಯೇ. ಹಂಸನಡಿಗೆ ಬೆಳಗು ಬಿಣ್ಣಾನಕ್ಕೆ ಮರುಳಾಗದೆ, ಹಂಸನಡಿಗೆ ಬೆಳಗು ಬಿಣ್ಣಾನಕ್ಕೆ ಮರುಳಾಗದೆ, ಸಂಶಯ ಕೊಡದಡ್ಡ ದಾರಿ, ಸಂಶಯ ಕೊಡದಡ್ಡ ದಾರಿ, ಬಿದ್ದು ಬಾರೆ ನಿದ್ದೆಯೇ. ಒಳ್ಳೆ ಲೈನ್ಸ್. ಸಂಶಯ ಕೊಡದಡ್ಡ ದಾರಿ, ಸಂಶಯಕ್ಕೆ ಕೊಡದ ಅಡ್ಡ ದಾರಿ, ಇಲ್ಲಿ ಸಮಾಸವಾಗಿ ಅದು ಕೊಡ್ತಾರೆ. ಬಿದ್ದು ಬಾರೆ ನಿದ್ದೆಯೇ, ಕಳಿಸಿಕೊಡಲು ಎನಿಸುತ್ತಿಹಳು, ಕಲಿಸಿಕೊಡಲು ಕಲಿಸಿಕೊಡಲು ಎನಿಸುತ್ತಿಹಳು, ಕನಸುಗಳನ್ನು ಬಾಬು, ಬಾಬು ಅವರ ಉಮೇಶ್ ಬಾಬು, ಕಳಿಸುತ್ತಿಹಳು, ಕಳಿಸಿಕೊಡಲು ಎನಿಸುತ್ತಿಹಳು, ಕನಸುಗಳನ್ನು ಬಾಬು, ಕಲಿಸಿಕೊಡಲು ಎನಿಸುತ್ತಿಹಳು, ಕನಸುಗಳನ್ನು ಬಾಬು, ಸುಳಿವು ನೀಡದಂತೆ ಉಳಿದು, ಸುಳಿವು ನೀಡದಂತೆ ಉಳಿದು, ಎದ್ದು ಬಾರೆ ನಿದ್ದೆಯೇ, ಸುಳಿವು ನೀಡದಂತೆ ಉಳಿದು, ಎದ್ದು ಬಾರೆ ನಿದ್ದೆಯೇ, ಎದ್ದು ಬಾರೆ ನಿದ್ದೆಯೇ, ಎದ್ದು ಬಾರೆ ನಿದ್ದೆಯೇ, ಎದ್ದು ಬಾರೆ ನಿದ್ದೆಯೇ. ಎಷ್ಟು ನಿದ್ದೆಯ ಹಿನ್ನೆಲೆಯಲ್ಲಿ ಅವರು ಬರೆದ ಹಲವು ವಿಚಾರಗಳನ್ನು ಅದರ ಒಳಗೆ ತಂದಿದ್ದಾರೆ. ಇರುವುದು ನಿದ್ದೆ, ಆದರೆ ಅದು ಹೇಗೆ ಬರಬೇಕು, ಯಾವ ಜಂಜಾಟಗಳು ಇಲ್ಲದೆ ನುಸುಳಿಕೊಂಡು ನನ್ನ ಬಳಿಗೆ ಬಾ, ನಾನು ಗಾಢ ನಿದ್ದೆಗೆ ಹೋಗ್ತೇನೆ ಅಂತ ಹೇಳಿ ಬಹಳ ಅರ್ಥವತ್ತಾಗಿ ಬರೆದಿದ್ದೀರಿ. ನೀವು ಆಯ್ಕೆ ಮಾಡಿದ ಗಜಲ್ ಬಹಳ ಸೊಗಸಾಗಿದೆ, ಬಹಳ ಇಫೆಕ್ಟ್ ಆಗಿದೆ. ಧನ್ಯವಾದಗಳು ಸರ್. ವೀಕ್ಷಕರೇ, 8ನೇ ಎಪಿಸೋಡ್ ಇದು. ಉಮೇಶ್ ಬಾಬು ಅವರ ಗಜಲನ್ನು ಅದ್ಭುತವಾಗಿ ಮಂಡಿಸಿದ್ದಾರೆ ಮತ್ತು ಅದ್ಭುತ ಅರ್ಥವತ್ತಾದ ಗಜಲ್ ಇದು. ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeja Publicity.